ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೋಗ್ತಿರೋದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕೋಟೆಬೆಟ್ಟ ಗ್ರಾಮದಲ್ಲಿರುವಂತಹ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಇದು ಹೇಗಿದೆ, ಇದರ ವಿಶೇಷತೆ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ದೇವಸ್ಥಾನ ನಾಗಮಂಗಲಕ್ಕೆ ಹೋಗಿ ರೈಟ್ ಸೈಡಲ್ಲಿ ಒಂದು ಸರ್ಕಲಲ್ಲಿ ತಿರುಗಿದ್ರೆ ಸುಮಾರು 8ರಿಂದ 10 ಕಿಲೋಮೀಟರ್ ಒಳಗಡೆ ಹೋದೆ ಕೋಟೆಬೆಟ್ಟ ಅನ್ನೋ ಒಂದು ಗ್ರಾಮದಲ್ಲಿ ಇದೆ. ಜೊತೆಗೆ ಇಲ್ಲಿ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವಸ್ಥಾನವೂ ಕೂಡ ಇದೆ. ಆ ದೇವಸ್ಥಾನದ ಬಗ್ಗೆ ಆಲ್ರೆಡಿ ಡೀಟೇಲ್ಸ್ ಕೊಟ್ಟಿದ್ದೀನಿ, ವಿಡಿಯೋ ಚೆಕ್ ಮಾಡಿ. ಈ ದೇವಸ್ಥಾನಕ್ಕೆ ಲೆಫ್ಟ್ ಸೈಡಲ್ಲಿ ಹೋದರೆ ಕಂಬದ ನರಸಿಂಹಸ್ವಾಮಿ ಸಿಗುತ್ತೆ. ಅಲ್ಲೇ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ, 1 ಕಿಲೋಮೀಟರ್ ಅಷ್ಟೇ. ಅಲ್ಲೇ ಎಂಟ್ರೆನ್ಸಲ್ಲಿ ನಿಮಗೆ 50 ರುಪೀಸ್ ಅಂತ ಹೇಳಿ ಪಾರ್ಕಿಂಗ್ ತಗೋತಾರೆ. ನಂತರ ನೀವು ಬೆಟ್ಟದ ಮೇಲೆ ವೆಹಿಕಲ್ಸಲ್ಲೇ ಹೋಗ್ಬೋದು. ಅಲ್ಲಿಂದ ನೀವು ಸುಂದರವಾದ ಒಂದು ಪ್ರಕೃತಿನ ಸವಿಬೋದು ಅಂತಲೇ ಹೇಳ್ಬೋದು. ಅಲ್ಲಿಗೆ ಅರ್ಧಕ್ಕೆ ಹೋದಾಗ ನಿಮಗೆ ಮೆಟ್ಲುಗಳು ಸಿಗುತ್ತೆ. ಹತ್ತಿ ಮೆಟ್ಟಲನ್ನು ಹೋಗೋರು ಕೂಡ ಹೋಗ್ಬೋದು ಅಲ್ಲೇ ಪಾರ್ಕಿಂಗ್ ಮಾಡಿ, ಅಥವಾ ಮೆಟ್ಲು ಹತ್ತಕ್ಕಾಗಿಲ್ಲ ಅಂದರೆ ಮೇಲೇ ಹೋಗಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೋದು. ಈ ದೇವಸ್ಥಾನ ಒಂದು ಪ್ರಾಚೀನ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ನರಸಿಂಹಸ್ವಾಮಿ ದೇವರಿಗೆ ಒಂದು ಕಂಬದ ಪ್ರತಿಷ್ಠಾಪನೆ ಇದೆ. ಇದು ಒಂದು ಉದ್ಭವ ಮೂರ್ತಿ ಅಂತಲೇ ಹೇಳ್ತಾರೆ. ಪ್ರತಿ ತಿಂಗಳು ಸಾವಿರಾರು ಭಕ್ತರು, ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಜೊತೆಗೆ ಇಲ್ಲಿ ಮನೆ ದೇವರು ಅಂತ ಯಾರು ಅಂದ್ಕೊಂಡಿರ್ತಾರೆ ಅವರೆಲ್ಲ ಪ್ರತಿ ಶನಿವಾರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಜೊತೆಗೆ ಏನಾದರೂ ಅರ್ಕೆನ ತಗೊಂಡಿದ್ರೆ ಅದನ್ನು ಇಟ್ಕೊಂಡು ಕೆಳಗಡೆ ಬಂದು ನಾನ್ ವೆಜ್ ಊಟನ ಮಾಡಿ ಹೋಗೋದು ಕೂಡ ಪದ್ಧತಿ ಇದೆ. ಈ ಗ್ರಾಮದಲ್ಲಿ ನೆಲೆಗೊಂಡಿರುವ ಅಜ್ಞಾತ ಭವ್ಯವಾದ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ಬೋದು. ಇನ್ನು ಮೈಸೂರು ಕಡೆಯಿಂದ ಬಂದರೆ ಸುಮಾರು 73 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಈ ದೇವಸ್ಥಾನ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನೆಲೆಸಿರುವಂಥ ಶ್ರೀ ನರಸಿಂಹಸ್ವಾಮಿ ವಿಗ್ರಹ ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಜೊತೆಗೆ ಈ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಆ ಪ್ರಕೃತಿನ ತುಂಬ ಸವಿಯುವಂಥ ಒಂದು ದೊಡ್ಡದಾದ ಬೆಟ್ಟ ಇದು ಅಂತಲೇ ಹೇಳ್ಬೋದು. ಜೊತೆಗೆ ಅಲ್ಲಿಂದ ಪಾಲ್ಕೆರೆ ಜಲಾಶಯವು ಕೂಡ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಆ ಪ್ರಕೃತಿ ಸೌಂದರ್ಯನ ನಾವು ಸವಿಬಹುದು. ಇಲ್ಲಿಗೆ ಕುಟುಂಬಸ್ಥರು, ಫ್ರೆಂಡ್ಸ್ಗಳು, ಫ್ಯಾಮಿಲಿ ಟ್ರಿಪ್ ಥರನೂ ಕೂಡ ಒನ್ ಡೇ ಟ್ರಿಪ್ ಆಗಿ ಕೂಡ ಎಷ್ಟೋ ಸಲ ಬರ್ತಾರೆ, ಎಷ್ಟೋ ಜನ ಬರ್ತಾರೆ. ನೀವು ಕೂಡ ಹೋಗಿಲ್ಲ ಅಂದರೆ ಖಂಡಿತ ಭೇಟಿ ಮಾಡಿ ಅಂತಲೇ ಹೇಳ್ತೀನಿ. ಇನ್ನು ಈ ದೇವಸ್ಥಾನದ ಕಥೆಯನ್ನು ಹೇಳೋದಾದರೆ, ಇಲ್ಲಿ ನರಸಿಂಹಸ್ವಾಮಿ ದೇವ್ರನ್ನ ಏನವರು ಕಟ್ಟಿಸಿದ್ದಾರೆ, ಅದು ಸುಮಾರು 20 ಅಡಿ ಎತ್ತರ ಅಷ್ಟು ನರಸಿಂಹಸ್ವಾಮಿನ ಕಟ್ಟಿಸಿದ್ದಾರೆ. ಜೊತೆಗೆ ಇದು ದೊಡ್ಡ ಬೆಟ್ಟ ಅಂತ ಕರೀತಾರೆ. ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ಚಿಕ್ಕ ಬೆಟ್ಟ ಅಂತ ಕರೀತಾರೆ. ಅದು ಇದರ ಪಕ್ಕದಲ್ಲೇ ಇರುವಂಥದ್ದು. ಸುಮಾರು 1 ಕಿಲೋಮೀಟರ್ ಅಷ್ಟು ಆಗ್ಬೋದು ಅಷ್ಟೇ. ಇನ್ನು ಪುರಾತನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಲ್ಲಿರೋದದು ಚಿಕ್ಕ ಬೆಟ್ಟದಲ್ಲಿ. ಕೆಲವು ವರ್ಷಗಳ ಹಿಂದೆ ಭಕ್ತರಾಗಿದ್ದ ಈ ದೇವಸ್ಥಾನಕ್ಕೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತರಾಗಿದ್ದವರು ವೈಷ್ಣವ ಕುಟುಂಬ ತುರುವೇಕೆರೆ ತಾಲೂಕಿನ ಸಂಪಿಗೆ ಗ್ರಾಮದಲ್ಲಿ ವಾಸಿಸುತ್ತಿರುತ್ತಾರೆ. ಅವರ ಮಧ್ಯೆ ಏನೋ ಬಿರುಕು ಮೂಡಿ ಕಾರಣಾಂತರದಿಂದ ಹಿರಿಯರಾದ ನರಸಿಂಹಯ್ಯ ಅವರು ಮನೆಯಲ್ಲಿ ನಿತ್ಯ ಪೂಜಿಸುತ್ತಿದ್ದ ಯೋಗ ನರಸಿಂಹಸ್ವಾಮಿ ಫೋಟೋ ತೆಗೆದುಕೊಂಡು ಈ ಕೋಟೆ ಬೆಟ್ಟಕ್ಕೆ ಬಂದು ನೆಲೆಸಿರುತ್ತಾರೆ. ಸ್ವಲ್ಪ ವರ್ಷಗಳ ನಂತರ ಕನಸಿನಲ್ಲಿ ದೊಡ್ಡ ಬೆಟ್ಟದಲ್ಲಿ, ಅಂದರೆ ಈಗಿರುವ ಕೋಟೆಬೆಟ್ಟೆಯ ಕಂಬದ ನರಸಿಂಹಸ್ವಾಮಿ ಇರುವಂತಹ ಬೆಟ್ಟದಲ್ಲಿ ಶ್ರಾವಣ ಮಾಸದ ಭೀಮನ ಅಮಾವಾಸ್ಯೆಯ ದಿನ ಕಂಬದ ನರಸಿಂಹಸ್ವಾಮಿ ರೂಪಿಸುತ್ತೆ. ನಂತರ ಅವರು ಬೆಟ್ಟದ ಮೇಲೆ ತೆರಳಿ, ಅದು ಕನಸಿನಲ್ಲಿ ಬರೋದು, ಬೆಟ್ಟದ ಮೇಲೆ ತೆರಳಿ ನೋಡಿದಾಗ ಕಲ್ಲು ಸೀಟ್ಕೊಂಡು 3 ಅಡಿ ಹತ್ರ ಬಂದಿರುತ್ತೆ. ಆಗ ಅಲ್ಲಿ ರೂಪುಗೊಂಡಿರೋದೇ ಶಂಖಚಕ್ರ ಎಲ್ಲ ಬಂದಿರುತ್ತೆ. ಅಂದರೆ ನರಸಿಂಹಸ್ವಾಮಿಯ ಶಂಖಚಕ್ರಗಳೆಲ್ಲ ಬಂದಿರುತ್ತೆ. ಅದನ್ನೇ ಕಂಬದ ನರಸಿಂಹಸ್ವಾಮಿ ಅಂತಲೇ ಕರೆಯೋದು. ಈಗಲೂ ಕೂಡ ಅದೇ ರೀತಿ ಕಂಬದ ನರಸಿಂಹಸ್ವಾಮಿನೇ ಅಲ್ಲಿ ಪೂಜಿಸೋದು. ಕಲ್ಲು ಒಂದು 3 ಅಡಿಯಷ್ಟು ಬಂದಿರುವಂತಹದ್ದನ್ನೇ ಅಲ್ಲಿ ಪೂಜಿಸೋದು. ಪಕ್ಕದಲ್ಲಿ ಇದು ಇರೋದ್ರಿಂದ ವೆಂಕಟರಮಣ ಸ್ವಾಮಿ ಮತ್ತು ಕಂಬದ ನರಸಿಂಹಸ್ವಾಮಿ ಅಣ್ಣ ತಮ್ಮ ಅಂತ ಕರೀತಾರೆ.
ವೆಂಕಟರಮಣ ಸ್ವಾಮಿಯ ದರ್ಶನ ಫಸ್ಟು ಮಾಡಿ ನಂತರ ಕಂಬದ ನರಸಿಂಹಸ್ವಾಮಿಗೆ ಬರೋದು ಒಂದು ವಾಡಿಕೆ ಅಂತಲೇ ಹೇಳ್ಬೋದು. ಇಷ್ಟು ಈ ದೇವಸ್ಥಾನದ ನನಗೆ ಗೊತ್ತಿರುವಂತಹ ಒಂದು ಕತೆ ಅಂತಲೇ ಹೇಳ್ತಾರೆ. ಈ ದೇವಸ್ಥಾನ ನೋಡಿಕೊಂಡು ಆರಾಮಾಗಿ ಸುತ್ತ ಪ್ರಕೃತಿಯ ಸವಿದು ನಾವು ಕೂಡ ಕೆಳಗಡೆ ಬೆಟ್ಟ ಇಳಿದು ವಾಪಸ್ ಹೋಗ್ತಾ ಇದ್ದೀವಿ. ಅದು ಬೆಟ್ಟದ ಮೇಲೆ ಹೋಗಿ ಅದು ದೇವಸ್ಥಾನ ನೋಡೋದಲ್ಲದೆ 20 ಅಡಿ ಎತ್ತರ ಇರುವಂತಹ ನರಸಿಂಹಸ್ವಾಮಿಯನ್ನು ನೋಡೋದೇ ಒಂದು ವಿಜೃಂಭಣೆ, ಆಶ್ಚರ್ಯಕರ ಅಂತಲೇ ಹೇಳ್ಬೋದು. ನೀವು ಕೂಡ ಏನಾದರೂ ಈ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಅಂದರೆ ಒನ್ ಡೇ ಟ್ರಿಪ್ ಥರ ಪ್ಲ್ಯಾನ್ ಮಾಡಿ ಖಂಡಿತ ಎರಡೂ ದೇವಸ್ಥಾನ ಒಟ್ಟಿಗೆ ನೋಡಿ ಅಲ್ಲೇ ಊಟಗಳನ್ನ ಮುಗಿಸ್ಕೊಂಡು ಏನಾದರೂ ಮನೆಯಿಂದನೇ ತೊಗೊಂಡು ಹೋಗಿದರೆ ಬರ್ಬೋದು. ಇಲ್ಲ ಯಾರಾದರೂ ಅಲ್ಲಿ ಮಾಡಿದರೆ ನಿಮಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.